ಒತ್ತಾಯಕ್ಕೆ ಕರ್ಕೊಂಡು ಬಂದ್ರೆ ಹೀಗೆ ಇವರೆಲ್ಲ ಬರುವಾಗ ಯೋಚನೆ ಮಾಡುವುದು ಕೆಲಸ ಎಷ್ಟು ಉಂಟಲ್ಲ, ಹೋಗುವುದು ಹೇಗೆ ಅಂತ ಮಾತ್ರ ಆಲೋಚನೆ ಮಾಡಿ ಬರುವಾಗಲೇ ಮುಂದಿಟ್ಟು ಬಂದಿದ್ದಾರೆ. ಏನು ಹೇಳಬೇಕಾಗಿದೆ ಅಷ್ಟೇ. ಮನೆಗಿಂತ ದೊಡ್ಡ ಮೆಟ್ಟುಕಲ್ಲು ಒಂದು ಮಾತು ಉಂಟು. ಸ್ವಾಭಿಮಾನ ಸತ್ತು ಕರ್ಣನಿಗೆ ಯಾರನ್ನೂ ಕೊಲ್ಲಬೇಕಾದ ಅವಶ್ಯಕತೆ ಇಲ್ಲ. ಸ್ವಾಭಿಮಾನಿಯಾದ ಬುದ್ಧ. ಆದ್ದರಿಂದ ಅನ್ನರ ನಡೆಸಿ ಸೋನುವಿನ ಮೊಗ ನೋಡಿ ನೀತಿ ವಿಧಾನದಲ್ಲಿ ತಾನೊರೆದ ಸರ್ವರು ಮೆಚ್ಚುವಂತದಲ್ಲಿ ಅಯರ ಪಾತ ನೀ ಕೇಳು ತುಳಿದೆ ಅನ್ನುವಂತಹ ಖ್ಯಾತಿಯನ್ನು ಗಳಿಸಿ ಉತ್ತಮ ಮನೆತನದ ಸೀಮೆ ಸಂಸ್ಕಾರಗಳಿಗೆ ಕೊರತೆ ಬಾರದ ಹಾಗೆ ನೀನು ಬದುಕಿದವು. ಒಬ್ಬ ವೀರ ಯೋಧನಾಗಿ ಪ್ರತಿಸ್ಪರ್ಧಿಯಾದವನು ಸಮದಂಡಿಯಾಗಿರಬೇಕು. ಈ ನಿರೀಕ್ಷೆಯನ್ನು ಸಹಜವಾಗಿಯೇ ಮಾಡಬೇಕಾದ ರಥ ಕೆಸರೆದ್ದಂತಹ ರಣಭೂಮಿಯಲ್ಲಿ ಹೂತು ತಳಭಾಗವನ್ನು ಸೇರಿದೆ. ರಥವನ್ನು ಮುಂದೆ ಕೊಯ್ಯಬೇಕಾದಂತಹ ಕುದುರೆಗಳು ಮಂಡಿಯೂರಿ ಬಾಯಲ್ಲಿ ಬೆನ್ನರೆಯನ್ನು ಒಮ್ಮಿಸುತ್ತಾ ಪ್ರಯಾಸವನ್ನು ಪಡುತ್ತಿರುವುದು ಸ್ಪಷ್ಟವಾಗಿ ಸೂತ ಬಿಟ್ಟು ಹೋದ. ಕೈಯಲ್ಲಿ ಆಯುಧಗಳು ರಥಹೀನ, ಬಿಲುಹೀನ, ಸಾರಥಿ ವಿಹೀನ ಇಂತಹ ಒಬ್ಬ ಅಸಮವಾದ ಬಲವನ್ನು ಹೊಂದಿದಂತಹ ಕರ್ಣನನ್ನು ಅಸಮಬಲನಾದಂತಹ ನೀನು ಹೋರಾಟವನ್ನು ಮಾಡಿದ್ದರೂ ಅದು ಗೆಲುವೆಂದು ನಿನಗೆ ಅದನ್ನು ಸ್ವೀಕರಿಸಿಕೊಳ್ಳಕ್ಕೆ ಬಂದಿದ್ದೇವೆ. ಹಾಗೆಂದು ದಯಾಭಿಕ್ಷೆಗಾಗಿ ನಿನ್ನ ಮುಂಭಾಗದಲ್ಲಿ ನಿಲ್ಲಿಲ್ಲ. ಮತ್ತೆ ಇಷ್ಟೆಲ್ಲವನ್ನು ಕಳಕೊಂಡರು ಮತ್ತೊಮ್ಮದನ್ನು ಮೇಳೈಸಿ ನಿನ್ನಲ್ಲಿ ಹೋರಾಟವನ್ನು ಎಸಗಬೇಕು ಅನ್ನುವಂತಹ ರಣ ನಿರ್ಣಯಕ್ಕೆ ನನ್ನ ಮನಸ್ಸು ಇವತ್ತು ಅಲಸಲಿಲ್ಲ. ಅಂದ್ರೆ ಆಸಕ್ತಿ ಉಂಟು ಅಂತಾರೆ. ಆದ್ದರಿಂದ ಅಷ್ಟನ್ನು ಸಿದ್ಧಪಡಿಸಿ ನಿನಗೆ ಸಮತಂಡಿಯಾಗಿ ಹೋರಾಟವನ್ನು ಕೊಡುವುದಕ್ಕೆ ಬರುವಂತಹ ಅವಕಾಶವನ್ನು ಒದಗಿಸಿಕೊಡುವ ಧೈರ್ಯದ ಯುದ್ಧದ ನೀತಿ ಮರ್ಮಗಳನ್ನು ತಿಳಿಯದೇ ಇದ್ದವ ಧರ್ಮರಾಯನ ಅನುಜನಾದಂತ ಅರ್ಜುನ ಅಲ್ಲ. ಎಷ್ಟು ಸಮಯ ಬೇಕು? ನೀನು ಸರಿಯಾಗಿ ಯುದ್ಧ ಘೋಷಣೆಗೆ ಸಮರ್ಥನಾಗುವಲ್ಲಿವರೆಗೆ ಕೊಟ್ಟಿದ್ದೇನೆ ಸಮಯ. ನಿನ್ನ ಮಾತು ನಂಬಿಕೆ ಆಗುತ್ತೇನೆ. ಕುಮಾರನ ಭಿನ್ನ ನಿರೀಕ್ಷಿಸಲಾಗ ಕರಗಿದುದು ಅಂತಃಕರಣ ಬಳಿಕ ಜಪಿತನೆದ ಎಲ್ಲರೂ ಪಾರ್ಥೋ ಮನಸ್ಸಿ ಜಪಿತ ನೀನು ಮಾತಿಲಿ ಬಿಟ್ಟಾಡು ಕರ್ಣನ್ಯಾರೇ
ಚಂಚಲೆಯಂತೆ ಸ್ಥಿರವಾಗಿ ಯಾರೊಟ್ಟಿಗೂ ಇರುವವಳಲ್ಲ. ಆದರೆ ಕಡಲ ಮತನದ ಕಾಲದಲ್ಲಿ ಕೊರಳನ್ನೊಡ್ಡಿ ನಿನ್ನ ಮಾಲೆಗೆ ಅವಳು ತನ್ನನ್ನು ತಾನು ಸರ್ವ ಸಮರ್ಪಣಾ ಭಾವದಿಂದ ಒಡ್ಡಿಕೊಂಡಾಗಿ ಕೇಳಿದಳಂತೆ, ನಿನ್ನ ವಕ್ಷಸ್ಥಳದಲ್ಲಿದ್ದಾಗಬೇಕು. ಹಾಗಾದರೆ ಸೊಡಲ ಕುಡಿಯನ್ನು ಕೋಲುವ ಚಪಲೆಯಾದರೂ ನಿನ್ನಂತರಂಗದಲ್ಲಿ ಸ್ಥಿರಚಿತ್ತಳಾಗಿ ನಿಂತಾಳೆ ಎಂತಾದರೆ ಎಂಥವರಿಗಾದರೂ ಒಂದು ಸಂಸ್ಕಾರದ ಸೂತ್ರವನ್ನು ಕೊಡಬಲ್ಲವ ನೀವು ಉಂಟಾಗ್ತಾ ಇರ್ತದೆ. ನರಕಾಸುರನ ಬಂಧನದಲ್ಲಿದ್ದಂತಹ 16,000 ಮಂದಿ ಹೆಂಗಸರು ಹೊರಗೆ ಬಂದಾಗ ನಿನಗೇನು ಕಾಮದ ದಾಹ ಇತ್ತೆ, ಮದುವೆಯಾಗಬೇಕು ಎನ್ನುವಂತಹ ಹಠಚಟಗಳಿತ್ತೆ. ಆದರೂ ಪತಿತೆಯರಾಗಕೂಡದು ಎನ್ನುವುದರಿಂದ ಅನ್ನೂ ಮಂದಿಗಳಿಗೂ ತಾನು ಪತಿಯಿಂದ ಘೋಷಣೆ ಮಾಡಿದೆವು. ಗೋತ್ರ ಸಂಬಂಧವನ್ನು ಕಡಿದು ಅನ್ಯನಿಗೆ ಏನು ದಾನವಾಗಿ ಕೊಟ್ಟ ಮೇಲೆ, ದತ್ತಾಗಿ ಕೊಟ್ಟ ಮೇಲೆ ಯಾವ ಸಂಬಂಧವು ಮಕ್ಕಳಲ್ಲಿ ಉಳಿಯುವುದಿಲ್ಲವಾದರೂ ಶೂರಸೇನನಿಗೆ ಸಂಬಂಧಪಟ್ಟು ನೀನು ಅತ್ತೆಯಾದ ಕುಂತಿ ದೇವಿಯನ್ನು ಹುಡುಕಿ ಬಂದೆ. ಗತಾಶುಗಳಾಗಿ ಬೆಳಬೇಕಾದಂತಹ ತಂಡವನ್ನು ಎತ್ತಿ ಹಿಡಿದು ನಿನ್ನ ಕರಕವನ ಸಂಜಾತರಾಗಿ ಬದುಕಿಸಿದೆ ಭಾವ. ನಿನ್ನ ಶ್ರೀರಕ್ಷೆ ಹೃದಯ ಪಾಂಡದಲ್ಲಿರಿಸಿ ನಮ್ಮನ್ನು ಸದಾ ಕಾಪಿಟ್ಟೆ. ನಿನ್ನ ರಕ್ಷಾ ಕವಚದ ಪಂಜರದಲ್ಲಿ ನಮ್ಮನ್ನಿರಿಸಿ ಸಾಕಿ ಕಳಿಸಿದೆ ದೇವ. ಕರುಣಾಕರ ದೇವ, ನಿನ್ನನ್ನು ಮನಸ್ಸಿಗೆ ಪಿತ ಎಲ್ಲರೂ ಕೊಂಡಾಡಿದರು. ಕಾಮ ಕೊಡುವಂತಹ ಬಾಧೆಗಾದರೂ ಸರಿಯಾದಂತಹ ಪರಿಹಾರವನ್ನು ಕೊಡಬಲ್ಲಂತಹ ದೇವಾದಿದೇವ ನೀನು. ಭಾವನೆಂಟನಾಗಿ ಅಲ್ಲ, ಜಗದ ದೇವನಾಗಿ ಸಕಲವನ್ನು ತಿಳಿದವನಾಗಿ ಹೇಳಬಾರ. ಮಾತನ್ನು ಕಟ್ಟಿಡಬೇಡ, ವಂಚನೆ ಮಾಡಬೇಡ, ಬಿಚ್ಚಿಟ್ಟು ಹೇಳು. ಅದು ಮಂಡಿಯೂರಿ ತನ್ನ ರಥವನ್ನು ಸಂತತಿಗೆ ತರುವಂತಹ ಯೋಚನೆಯಲ್ಲಿ ಕರ್ಣ ರಥವನ್ನು ಎಳೆಯುತ್ತಿರುವಾಗ ಅವರ ಬೆನ್ನು ಕಾಣುತ್ತಾ ಇದೆಯಲ್ಲ. ಹೌದು, ಅವನು ಬಿಟ್ಟನ್ನು ನೋಡುವಾಗ ನಮ್ಮಣ್ಣನಾದಂತಹ ಧರ್ಮರಾಯನ ಬೆನ್ನು ನೋಡಿದ ಹಾಗೆಯೇ ಆಗ್ತದೆ ನನಗೆ. ಬಿರಮಾರ್ಗದ ಮೂಲಕವಾಗಿ ಒಬ್ಬರನ್ನು ಅನುಸರಿಸಿ ಮತ್ತೊಬ್ಬರು ಸುರಿದ ಮುತ್ತನ್ನು ಮಾಲೆ ಹೊಂದಿದ ಹಾಗೆ ಹೋಗುತ್ತಾ ಇರುವಾಗ ನಾನು ಭೀಮನ ಹಿಂದೆ ಇದ್ದೆ, ಅಣ್ಣ ಧರ್ಮರಾಯನೂ ಹಿಂದೆ ಇದ್ದೆ. ಧರ್ಮರಾಯನ ಬೆನ್ನು ಭೀಮನ ಬೆನ್ನು ಇವನ ಬೆನ್ನಿನ ಹಾಗೆಯೇ ಇತ್ತು ಭಾವ. ಯಾಕೋ ಏನು ವೈರಿಯಾದ ಕರ್ಣನನ್ನು ಮುಗಿಸದೆ ವಿನಃ ಮನೆಗೆ ಹೋಗುವುದಿಲ್ಲ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೆ. ಅಣ್ಣನಲ್ಲಿ ಹೇಳಿದ್ದೆ ನಾನು, ಇವತ್ತು ಕತ್ತಲೆಯ ಒಳಗೆ ಅವರ ತಲೆಯಲ್ಲಿ ಇಳುಹುತ್ತೇನೆ. ಅದಕ್ಕಾಗಿ ಕಡಿ ಅಂತೇಳಿ ಇಲ್ಲ ಭಾವ. ಯಾಕೆ ವೈರ ದೋರುವುದಿಲ್ಲ? ಯಾಕೆ ನನಗೆ ಅವರಲ್ಲಿ ಹಾಗೆ ಕಾಣುವುದಿಲ್ಲ. ನನ್ನ ಕೈ ನಡುಗಿತ್ತು ಒಂದು ಕಾಲದಲ್ಲಿ, ನನ್ನ ಹೃದಯ ಯಾವುದೋ ಒಂದು ತಲ್ಲಣಕ್ಕೆ ಒಳಗಾಗಿತ್ತು ಒಂದು ಕಾಲದಲ್ಲಿ. ಎಲ್ಲವನ್ನು ಮನೆ ಮಾತಿದಲ್ಲಿ ಕಾಲದ ಗತಿಯಿಂದ ಎಲ್ಲರೂ ಹತರಾದವರು ಪಾರ್ಥ. ಸಂಶಯವನ್ನು ಹೊಂದಬೇಡ, ಮೋಹವನ್ನು ನಷ್ಟಗೊಳಿಸು ಅಂತ ಹೇಳಿದಾಗ ನಿನ್ನಲ್ಲಿಯೇ ಹತ್ತು ತಪ್ಪಿದವನಾನು. ಇದೇ ಕ್ಷೇತ್ರದಲ್ಲಿ ಆದರೆ ಬಾಬಾ ಏನು ಆಚಾರ್ಯ ಭೀಷ್ಮರ ಎದುರು ಶಿಖಂಡಿ ನಿಂತು ನಾನು ಬಾಣ ಪ್ರಯೋಗ ಮಾಡುವಾಗ ವಯೋವೃದ್ಧರಾದಂತ ಆಚಾರ್ಯ ಭೀಷ್ಮರು ಹೇಳಿದ್ದು ನೊಂದೆ ರಕಟ ಪಾರ್ಥನ ಸ್ತ್ರದಿ. ಹೌದು, ನನಗೆ ದುಃಖ ಆಗಲಿಲ್ಲ. ದ್ರೋಣಾಚಾರ್ಯರನ್ನು ಕಡಿದು ನನ್ನ ಶಿಷ್ಯವೇ ಚಿತ್ರಗೊಳಿಸುವಾಗ ನನಗೆ ಅಷ್ಟೊಂದು ನೋವಾಗಲಿಲ್ಲ. 100 ಮಂದಿಗಳಿಗೆ ಇದ್ದದ್ದು ಒಬ್ಬಳು ತಂಗಿ ದುಷ್ಯನೆ. ಅವಳ ಹಳೆಯ ಕುಂಕುಮ ಜಾರ್ತದೆ, ಕೊರಳ ಮಾತಲ್ಲಿ ಹರಿಯುತ್ತದೆ ಅಂತ ಜಯದ್ರಥನ ವಧಾ ಪ್ರಕರಣದಲ್ಲಿ ನಾನು ಯೋಚನೆ ಮಾಡಲಿಲ್ಲ ಭಾವ. ಈಗ ಯಾಕೆ ಕರ್ಣನ ವಧಾ ಪ್ರಕರಣದಲ್ಲಿ ಯೋಚನೆ? ದೇವರೇ ಏನು ಹೇಳು ಬಾಪ. ಅವನು ಸಹಾಯಕಗಳಿಲ್ಲವಗೆ ಕರದೊಡಗಾಯತದ ಧನುವಿಲ್ಲ, ನಿರಾಯುಧನ ಕೊಲದೆಂದೈ ನೋಡು ಮಾಧವ. ನಿರಾಯುಧನ ಕೊಲಲಿ ಎಂತೈ ನೋಡು ಮನದೊಳಗೆ, ಮನದೊಳಗೆ ಪಾಯ ಬಿಡುತ್ತಲಿ ರಥ
ಕರುಣಿ ಹೋಗು ಹೋಗಿಂದ ಹಾಯನುದಲಿಂದವನ ಮೇಲುರುಗಾಯ ತೋರುದನಾರು ನೀ ನಿಷ್ಕರುಣಿಯ ಹೋಗು ಹೋಗೆನು ಮಾಧವಾನ ಅಚ್ಯುತ ಕಣ್ಣೀರನ್ನಾದರೂ ಕಳಿಸಿ ಕುಡಿಯುವ ಧರ್ಮರಾಯ ತಾನು ಆಡುತ್ತಿರುವುದು ಕಪಟ ದ್ಯೂತ ಅಂತ ತಿಳಿದ್ರು, ತಾನು ಸೋಲುತ್ತಿರುವುದು ಅವರದ್ದಾದಂತಹ ಮೋಸದ ಬಲೆಗೆ ಬಿದ್ದು ಅಂತ ಗೊತ್ತಿದ್ರು ಸಂಪೂರ್ಣ ಸೋಲು ಮುಂದುವರೆಗೆ ಆಟವನ್ನು ನಿಲ್ಲಿಸದೆ ಇರುವ ಧರ್ಮರಾಯ ತಮ್ಮ ಹೌದು, ಹಾಗಾಗಿ ಹೇಳಿದ್ದು ಕೊಲ್ಲು ಅಂತ. ಪಂಥದ ಪಾಡುಗಳನ್ನು ತಿಳಿದವ ಧರ್ಮರಾಯ. ನೀನು ಹೇಳಿದೆಯಲ್ಲ, ಯುದ್ಧದಲ್ಲಿ ವೈರಿಗೆ ಆಪತ್ತು ಬರುವಾಗಲೇ ಕೊಲ್ಲಬೇಕು. ಯಾವಾಗ ಆಪತ್ತು ಬರುವಾಗ? ನಾವು ಯುದ್ಧ ಮಾಡುತ್ತಾ ಮಾಡುತ್ತಾ ನಮ್ಮ ಶರಹರಿಯಿಂದ ಜರ್ಜರಿತರಾಗಿ ಬಿದ್ದವನನ್ನು ನಾವು ಘಾತಿಸಬೇಕು. ಆದರೆ ದೈವವೇ ಮುನಿಯಿತು ಎನ್ನುವ ಹಾಗೆ ಇಷ್ಟು ಸಾವಿರ ಸಾವಿರ ರಥಗಳು ಹೋಗುತ್ತಿರುವ ನೆಲದಲ್ಲಿ ಕರ್ಣನೊಬ್ಬರ ರಥ ಹೂತು ಹೋಗಿದೆ. ವಿಧಿಯ ವಂಚನೆಯ ದಾಳಕ್ಕೆ ಒಳಗಾದ ಕರ್ಣನನ್ನು ನಾನು ಕೊಲ್ಲದೆ. ಆಯತದ ಧನುವಿಲ್ಲ, ಸಹಾಯಕ್ಕೆ ಮತ್ತೊಬ್ಬರು ಬರ್ತಾ ಇಲ್ಲ. ಇಂಥ ಸಾರಥಿಯು ನಿಷ್ಕರುಣಿಯಾಗಿ ಎದ್ದು ಹೋಗಿದ್ದಾನೆ. ನೆಲದಲ್ಲಿ ಬಿದ್ದು ಕೂತಿರುವಂತಹ ರಥದ ಚಕ್ರವನ್ನು ಎತ್ತಿ ಹಿಡಿಯುವುದಕ್ಕೆ ಆಗುತ್ತಾ ಇಲ್ಲದಿರುವಂತಹ ಕರ್ಣನ ಬಾಯಿಂದ ಬರುತ್ತಿರುವ ಧ್ವನಿಯನ್ನು ಕೇಳು. ಆ ತರುಣದ ಸ್ತ್ರೀಯನ್ನು ಕೇಳಿದ್ರೆ ಅಪ್ಪನ ಎದೆ ಹಾಲಿ ಹಾಲಿ ಹಾಕುವ ಹಾಗೆ ಬಬ್ಬಿರುತ್ತಾ ಇದ್ದಾನೆ. ಇಲ್ಲ ಬಾಬಾ, ಪಂಥದ ಪಾಡುಗಳನ್ನು ತಿಳಿದ ನಾನು ಧೈರ್ಯದ ಯುದ್ಧಕ್ಕೆ ಸಮಪ್ರಾಯರಾದವರು ಬಂದರೆ ಮಾತ್ರ ಯುದ್ಧ ಮಾಡಿಯೇ. ಆಯುಧ ಇಲ್ಲದೆ ಇದ್ದ, ರಥ ಇಲ್ಲದೆ ಇದ್ದ ಈ ಸ್ಥಿತಿಯಲ್ಲಿ ಅವರನ್ನು ಕೊಲ್ಲಕೂಡದು, ಕೊಲ್ಲಬಾರದು. ಯಾಕಂದ್ರೆ ಶಾಸ್ತ್ರವನ್ನು ನೀನು ತಿಳಿದವ, ನಮ್ಮಣ್ಣನಾದ ಧರ್ಮರಾಯನು ತಿಳಿದವ. ನೀನು ಹೇಳ್ತೀನಿ, ಕೆಲವು ಸಲ ನಿನ್ನ ಮಾತನ್ನೆಲ್ಲ ಅರಗಿಸಿಕೊಳ್ಳುವುದಕ್ಕೆ ಯಾವರಿಗೂ ಮನುಷ್ಯರಿಗೆ ಸಾಧ್ಯ ಇಲ್ಲ ಬಾಬಾ. ನಳಿನ ನಾಟಕ ಸೂತ್ರಧಾರಿಯಾಗಿ, ಲೀಲಾ ವಿರೋಧಿಯಾಗಿ ನೀನೇನೂ ಮಾಡಬಲ್ಲೆ. ಅಂತಹ ನಿನ್ನ ಹೇಳಿದ ಮಾತನ್ನು ನಂಬಿ ನಾನು ಈ ಯುದ್ಧಾಂಗಣದಲ್ಲಿ ನನ್ನನ್ನೇ ಬಲಿಕೊಟ್ಟು ಇವನನ್ನು ಕೊಲ್ಲುವುದಕ್ಕೆ ಮುಂದಾದೆ ಅಂತಾದರೆ ಪ್ರಯೋಜನಕ್ಕಾಗಿ ಅರ್ಜುನ ಏನನ್ನೂ ಮಾಡ್ತಾನೆ, ಎಷ್ಟು ಕೆಳಗೂ ಇಳಿತಾನೆ, ಎಷ್ಟು ನೀಚರೂ ಆಗ್ತಾನೆ. ಇಲ್ಲ ಬಾಬಾ, ನೀನು ಕರುಣೆ ಇಲ್ಲದೆ ಇದ್ದವ ನೀನು. ಯಾಕೆ ಇಲ್ಲದೆ ಇದ್ರೆ ಹೀಗೆ ಹೇಳ್ತೀಯ? ನಿಮ್ಮ ಮೇಲೆ ಕರುಣೆ ತೋರ್ಲಿಲ್ವಾ? ನಮ್ಮ ಮೇಲೆ ಕರುಣೆ ತೋರಿದ್ರೆ ಒಂದು ಜೀವಭಾವ ಬೇಡುವ. ಇದೇ ಯುದ್ಧರಂಗದಲ್ಲಿ ಅವರನ್ನು ಶಾಭಾಸ ಕೂತರೆ ಮರೆರೆ ಅಂತ ಹೊಗಳಿದ ನೀನು ಈ ಕಾಲಕ್ಕೆ ನನ್ನನ್ನು ಹಾಗೆ ಹೇಳಿದೆ ಅಂತ ಆದ್ರೆ ಅಂಥದ್ದನ್ನೆಲ್ಲ ಮಾಡುವುದಕ್ಕೆ ನಾನಿರುವವನಲ್ಲ, ನನ್ನಿಂದ ಸಾಧ್ಯ ಇಲ್ಲ, ನನಗೆ ಹಾಗೆ ಕಾಣುವುದಿಲ್ಲ. ನನಗೆ ಅನ್ನಿಸ್ತದೆ ಬಹುಶಃ ಇವನಿಗೆ ತಾಯಿ ಯಾರಂತ ಗೊತ್ತಿಲ್ಲ. ನಮ್ಮಮ್ಮ ಎಂತದ್ದಿರ್ಬೋದೆ, ಹೇಳಿದ್ದೆ ಯೋಚನೆ ಮಾಡಿ. ಗೊತ್ತಿದ್ದೇನೆ ಮಗನೇ ಆಗಿರ್ಬೋದೇನ. ಆದದ್ದರಿಂದ ನನ್ನ ಮನಸ್ಸಿನಲ್ಲಿ ಕಣ್ಣು ಕಾಣದೇ ಇದ್ರು ಕಣ್ಣು ನಂಬರಿರ್ತದೆ ಅಂತ ಹೇಳ್ತಾರಲ್ಲ, ನಿನಗೆಲ್ಲ ಗೊತ್ತು. ಕಣ್ಣು ಮುಚ್ಚಿಯೂ ನೋಡುವ ನೀವು ಹೇಳು ಇವ ಯಾರು ಹೇಳು? ಎಂದಡನೆ ಮರುಳಿಗೋತೆ ಎನ್ನಗೆ ನೆಂಬೆ ಬಂದವತೆ ಸೂತ ಸುತನಿವನಿಂದ ಬಾಂಧವನೇ ತಂದೆ ಹೊಲಗಿನುಗೆ ನೀನೇಸು ಮರುಗುವೆ ಸಾಕು ಪಿಂದಳರೊಳಗೆ ಕಂದನೊಮ್ಮೆ ಬಂದಿರುವುದು ಕೊಲುವಾಗ ಎಸೆವ ಸಂಬಂಧವೆನುದ ನೋಡಿದರೆ ಇದು ಮೃತ ಬಂದು ತರವನ್ನು ಬಳಿಕ ತಲುಬಿಟ್ಟು ತೊಂದಿದ್ದ ಇರುತ್ತ ಏನನ್ನು ಮಾತನಾಡುವಾಗ ನಾವು ಯೋಚನೆ ಮಾಡಿ ಮಾತನಾಡಬೇಕು. ಕಾಣದೇ ಇದ್ದದ್ದನ್ನು ಹೇಳಿರುವಾಗಿ ಹೇಳುವುದಿಲ್ಲ. ಕಣ್ಣಾರೆ ಕಂಡದ್ದಾದ್ರೂ ನೆನಪಿರಬೇಕು. ಕಂಡಾಗ ಧರ್ಮರಾಯನ ಹಾಗೆ ಕಾಣ್ತದೆ. ಎಳ್ಳನ್ನು 7 ಭಾಗ ಕತ್ತರಿಸಿದ್ರು ಸಿಗುವ ಸಣ್ಣ ಭಾಗದಷ್ಟು ಧರ್ಮ ಅವನಲ್ಲಿಲ್ಲ. ಧರ್ಮರಾಯನ ತಮ್ಮನೋ ಅಣ್ಣನಾಗುವ ಯೋಗ್ಯತೆ ಅವನಿಗಿಂತ. ಅವನು ಮಾಡಿದ ಒಂದೊಂದು ಪ್ರಕರಣವನ್ನು ನೆನಪು ಮಾಡ್ತೇನೆ. ಧರ್ಮರಾಯನಿಗೆ ಅಕ್ಷವಿದ್ಯೆ ಗೊತ್ತಿಲ್ಲ ಎಂದು ಶಕುನಿ ಗೊತ್ತುಂಟು. ಆದರೂ ದ್ಯುಕ್ತಕ್ಕೆ ಕರೆದ. ಆವಾಗ ಇವ ಬೇಡ ಅಂತ ಹೇಳಿದ್ದೇನ, ಆಡುವುದಕ್ಕೆ ಪ್ರಚೋದಿಸಿದವನಿದ್ದಾರೆ. ನಿನಗೀಗ ಪಕ್ಷ ನಿಷ್ಠೆ ಇಲ್ವಾ? ನೀನು ಪಕ್ಷ ಗೆಲ್ಲುವುದು ಬೇಡ ನಿನಗೆ. ಆದರೆ ನನಗೆ ಅವನ ಅಸಹಾಯಕತೆಯನ್ನು ನೋಡುವಾಗ
ನನ್ನಂತಹ ಒಬ್ಬ ಯೋಧ, ನೀನೇ ಹಾಗೆ ಹೇಳಿದೆಯಲ್ಲ. ಹೌದು. ಅವನ ಹುಡುಗರಥವನ್ನು ನಾನು ಹಾರಿಸಿದ್ರು ಒಂದೇ, ಹಾರಿಸದೇ ಇದ್ರು ಒಂದೇ. ಹೌದು. ಈಗ ಅವನನ್ನು ಕೊಂದು ನಾನು ಗೆಲ್ಲದೇ ಇದ್ರು ಒಂದೇ, ಇದ್ರು ಒಂದೇ. ಹೌದಪ್ಪ, ಅಸಹಾಯಕತೆಯಲ್ಲಿ ಹೊರಗುವುದು ಹೌದಾದ್ರೆ ಅವನು ಅದೇ ಪ್ರಕರಣವನ್ನ ಮಾಡಿರ್ಬೇಕು. ಅವ ಮಾಡಿದ ಪ್ರಕರಣ ಏನು ಕೇಳು. ದ್ರೌಪದಿಯು ಅಸಹಾಯಕಳಾಗಿದ್ದಾಗ ಕರತಾಡನ ಮಾಡಿದವನು ಇವನು. ಹೆಚ್ಚೇನು, ಪಾಂಡವರೆಲ್ಲರೂ ಕೌರವನ ದಾಸರಿದ್ದಾರೆ, ನೀ ದಾಸಿಯಾಗು ಎನ್ನುವಾಗಿ ಹೇಳಿದವನು ಇವನು. ಸತ್ಯ ತಾನೇ? ಎಂತ ಸತ್ಯ ತಾನೆ? ಸೋತ ನಾವೇ ದಾಸರಾಗಿದ್ದೇವೆ, ನಮ್ಮ ಹೆಂಡತಿಯು ದಾಸಿಯೇ ಆಗ್ತೇವೆ. ಹಾಗಾದ್ರೆ ವಸ್ತ್ರಾಪಟಗಳು ನೀನು ಎದ್ದದ್ದಕ್ಕೆ ನಾನು ಅವನನ್ನ ಕೊಡ್ತೇನೆ ಇವನನ್ನ ಕೊಡ್ತೇನೆ ಎದ್ದದ್ದಕ್ಕೆ ನೀನು. ಆಮೇಲೆ ಹೇಳಿಲ್ವಾ ನೀವು ಕೊನೆಗೆ ಪ್ರತಿಜ್ಞೆ ಮಾಡಿ ಒಬ್ಬೊಬ್ಬ ಹೋಗಿಲ್ವಾ? ಎಲ್ಲರೂ ಹೇಳಿದ್ರು. ಎಲ್ಲರೂ ಹೇಳಿದ್ರು. 10 ಮಂದಿ ಒಟ್ಟಿಗೆ ಹೋಗುವಾಗ ಹೊಳೆಗೆ ಹಾರಿದ್ರೆ ಆಗುದಿಲ್ಲ. ಅದು ಕುರಿಯ ಹಾಕಿದ್ದವ ಹಾರು, ನಿನ್ನಂತ ನರನಾಗಿದ್ದವ ಹಾರೋದಲ್ಲ. ಅದು ನೆನಪಿರಲಿದೆ ನನಗೆ ದ್ವೇಷ ಕಾಣ. ಬಹುಶಃ ನಮ್ಮ ಅಮ್ಮನೇ ಒಂದು ಹಿಸಿದ ಅವ ನನ್ನ ಮುಖ ನೋಡುವಾಗ ಅವನ ಕಣ್ಣಲ್ಲಿ ಕಣ್ಣಿಟ್ರೆ ಬಹುಶಃ ಅವ ಯಾಗದಿಂದ ಹೇಳ್ತಾನೆ, ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಅದೇ ಹೇಳುದು ಬಹುಶಃ ನನಗೆ ಗೊತ್ತಿಲ್ಲ ಅಂತ. ಅವನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ. ನಿನಗೆ ಗೊತ್ತುಂಟು, ನೀನೇನೋ ಮುಚ್ಚಿಡ್ತು. ನಿನಗೆ ಗೊತ್ತಿದ್ರೆ ಎಷ್ಟು ಮಾಡಿ, ನಿನಗೆ ಗೊತ್ತಿದ್ರೆ ಎಷ್ಟು ಹೊತ್ತು ಮಾಡ್ತಿದ್ದೆ ನೀನು. ಇನ್ನೂ ಸಮಯ ಕಳೆದ್ರೆ ಯೋಚನೆ ಒಂದು ಪ್ರಕರಣ ಮಾಡ್ತೇನೆ. ಇವತ್ತು ಯುವ ಹೇಗೆ ಆಯುಧವನ್ನು ರಥವನ್ನು ಕಳೆದುಕೊಂಡಿದ್ದಾನೋ ಅಂಥದ್ದೇ ಪರಿಸ್ಥಿತಿ ಅಭಿಮನ್ಯುವಿಗೆ ಆಗು ಹಾಗೆ ಮಾಡಿದವ ಇವನು. ಕೀಳು ಕೊಡುಗುಳ ಕಾನುವಳಿ ಕೈಕಾಲು ನಡುಗಿತು ಧೈರ್ಯ ಸಿರಿ ತೊಳಗೆ ಹೀನನಾದೆನು ಗೌರವೇಶ್ವರಗೇನು ಕದಿಯೋ ಹರನೇ ಹರ ಹರ ಅಳಲಿದನು ಕಲಿಕರ್ಣ ಶಿವ ಶಿವ ಸಮರದೊಳು ಕೈ ಸೋತಿನಲ್ಲ ಭುವನೀಶ ಮಮತೆಯೊಳು ಭುವನೀಶ ಮಮತೆಯೊಳು ಕೃಷ್ಣನು ಎಚ್ಚರಿಸಿದ ಎನ್ನೊಡಿಗನ ಕೊಂದನು ಅಚ್ಯುತ ಎನ್ನೊಡೆಯನ ಕೊಂದನು ಇನ್ನೆಂತು ಅಗಲುವಿನೋ ಕೌರವನಿಗೆ ಎನ್ನಂತ ಮಿತ್ರರಾಯನ್ನು ಶಿವ 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 ಚಂದ್ರವಂಶೋತ್ಪನ್ನನಾದಂತಹ ಪಾರ್ಥ ವಂಶದ ಘನತೆಗನುಗುಣವಾಗಿಯೇ ವ್ಯವಹರಿಸಿ ವಿರೋಧಿ ಆಪತ್ತಿನಲ್ಲಿ ಸಿಲುಕಿದಾಗಲೇ ಹೊಡೆಯುವುದು ಅರಸುಗಳಿಗೆ ಧರ್ಮ. ಒಬ್ಬಾತ ಸಮರ್ಥ ಯೋಧನಾಗಿ ಅಸಮರ್ಪಕತೆಯನ್ನು ಹೊಂದಿದಂತಹ ಒಬ್ಬ ವೀರನಲ್ಲಿ ಹೋರಾಟ ಸಲ್ಲದು. ಈ ಕಾರಣದಿಂದ ಹೋರಾಡಲಾರೆ ಎನ್ನುವ ಹಾಗೆ ತನ್ನ ಅಸಹಾಯಕತೆಯನ್ನು ಪ್ರಕಟಿಸಿದೆ. ಏನಾಗಿದೆ ಕೃಷ್ಣ? ತಂದೆ ಕುಲಗೆಡುಗ ಸೂತ ಸುತ ನೀವು ಅದನ್ನ
ಕಾರ್ಯವೀಳ್ಯವನ್ನು ಕೈಗೊಂಡು ಮರಳಿದ ಉಪಪ್ಲಾವ್ಯಕ್ಕೆ ಮುಖ ಮಾಡಿದಂತಹ ಕೃಷ್ಣನನ್ನು ಬೀಳ್ಕೊಡುವುದಕ್ಕೆ ಬಂದ ಪುರಪ್ರಮುಖರನ್ನೆಲ್ಲ ಬದಿಗೊತ್ತಿ ನನ್ನನ್ನೇ ಸರಿಹಕ್ಕೆ ಕರೆದು ಬಾಲಸುಕುಮಾರೋಪ ನನ್ನ ರಥವನ್ನೇ ತೊಡಸೋಕಿನಲ್ಲಿ ಕುಳ್ಳಿರು, ನಿನ್ನಲ್ಲಿ ಆತ್ಮೀಯತೆಯಿಂದ ಮಾತನಾಡುವುದಕ್ಕುಂಟು ಅನ್ನೋ ಹಾಗೆ ಕರೆದು ಸೂರ್ಯ ಸುತ ನೀನು ಕುಂತೀನಂದನು. ಹೀಗೆ ನನ್ನ ಹುಟ್ಟಿನ ಹಿನ್ನೆಲೆಯನ್ನು ವಿಸ್ತಾರವಾಗಿ ನನ್ನಲ್ಲಿ ಪ್ರಕಟಿಸಿದ ಕೃಷ್ಣ ಧರ್ಮರಾಯನಿಗಿಂತಲೂ ಅಧಿಕನಾಗಿ ಕಾಣಿಸುತ್ತಿದ್ದಾನೆ ಶರಣ ಅನ್ನುವಂತಹ ಅರ್ಜುನನ ವಿಲಾಪಕ್ಕೆ ಕೊಟ್ಟ ಉತ್ತರ ಏನು? ತಂದರ ಅಭಿಮನ್ಯುವು ಬಲುವಾಗಲ ಸಹ ಸಂಬಂಧವನ್ನು ಎಣಿಸಿದ್ದಾನೆ. ಬಹುಮಲ್ಲ ಸುಯೋಧನನ ಗೆಲುವನ್ನಷ್ಟೇ ಪ್ರಧಾನ ಲಕ್ಷ್ಯವನ್ನಾಗಿಸಿ ಈ ಸಮರ ಕ್ಷೇತ್ರದಲ್ಲಿ ಮಾಡಿದಂತಹ ಅನ್ಯಾಯದ ಕೆಲಸಗಳು ಮತ್ತೊಮ್ಮೆ ನನ್ನ ಸ್ಮೃತಿ ಮಂಡಲದಲ್ಲಿ ಹಾದು ಹೋದವು. ಹೋರಾಡುವುದಕ್ಕೆ ಎದೆಯ ಧೈರ್ಯ ಕಡಿಮೆ ಆದದ್ದಲ್ಲ, ರಕ್ತದ ಪ್ರಾಣ ಕುಸಿಯಿತು, ಯಾಕೆ ಆತ್ಮವನ್ನೇ ಕುಸಿದು ಹೋಯಿತು. ನಾಳೆಗೆ ಬೆಳೆದು ಬಾಳಬೇಕಾದ ಶಶಿವಂಶದ ಪಲ್ಲವ ಅವನನ್ನು ನಿಯಂತ್ರಿಸುವುದಕ್ಕೆ 6 ಮಂದಿ ಷಡ್ವರ್ತರಿಗೆ ಸಾಧ್ಯವಾಗದೇ ಇದ್ದ ಸ್ಥಿತಿಯಲ್ಲಿ ಮದ್ದಾನೆಗಳು ಸೇರಿ ಸಿಂಹದ ಮರಿಯನ್ನು ಹಸ್ತಕ್ಕೆ ಹಾಕುವ ಮುಖಾಮುಖಿಯಾದ ಹೋರಾಟವಾದರೆ ಸರಿಯಾಗುತ್ತಿತ್ತು. ತಾನೇ ತಾನಾಗಿ ಸಿಡಿಲ ಮರಿಯಂತೆ ಸಮರ ಕ್ಷೇತ್ರದಲ್ಲಿ ವಿಜೃಂಭಿಸುತ್ತಿದ್ದ ಅವನ ಚಾಪವನ್ನು ಕೈಗಳನ್ನು ಬೆಂಗಡೆಯಲ್ಲಿ ಕತ್ತರಿಸಿದನಲ್ಲ. ನಿರ್ಣಾಯಕವಾದ ಕಾಲಘಟ್ಟದಲ್ಲಿ ನನ್ನ ಕೈ ಸೋಲನೆ ಉಳಿದಿದೆ. ಯಾವುದನ್ನು ಮನೆತನದ ಸೊಸೆಯನ್ನು ತನ್ನ ತಂಗಿಯೆಂದು ಕಾಣಬೇಕಾಗಿತ್ತು. ಅಂತಹ ದ್ರುಪದತೆಯ ಮಾನಭಂಗಕ್ಕೆ ಉತ್ಸಾಹದಾಯಕವಾಗಿ ಚಪ್ಪಾಳೆ ಸೀರೆ ಸುಲಿ ಅಪಮಾನ ಮಾಡುವ ಹಾಗೆ ಪ್ರೋತ್ಸಾಹಿಸಿದವನ್ನ ಸೋಲದೆ ಇದ್ದಿದ್ದೇ ನನ್ನ ಸೋಲಿಗಾಗಿ ಎಲ್ಲ ನನ್ನ ಮಗಳು ಒಡೆಯನಾದಂತಹ ಸುಯೋಧನೆ ತನ್ನ ಮಕ್ಕಳಿಗಿಂತಲೂ ಅಧಿಕವಾದಂತಹ ಪ್ರೀತಿಯನ್ನು ನನ್ನಲ್ಲಿ ಕಾಣಿಸಿ ಚೆಲುವದ ಗುಣವನ್ನು ದಣಿಯನು ನಿತ್ಯ ರುಚಿತವ ಮಾಡಿ ದಣಿಯನು ಬಿರುದ ಹೊಗಳಿಸಿ ಹಾಡಿ ದಣಿಯನು ಆಟ ಕರ್ಣನ ಕೂಡ ಸಮರಸ ಕೂಡ ಕಣ್ಣ ತನ್ನ ಸತಿಯಾದ ಭಾನುಮತಿಯ ಅಂತಃಪುರಕ್ಕೂ ಏಕಾಂತ ಪ್ರವೇಶವನ್ನು ಕಲ್ಪಿಸಿಕೊಡುವಷ್ಟರಲ್ಲಿ ನಾನು ಆಗ್ತಿದ್ದೇನೆ. ಅಷ್ಟು ವಿಶ್ವಾಸದಿಂದ ನನ್ನನ್ನು ಸಂರಕ್ಷಿಸಿದ್ಯಾಕೆ ಆಪತ್ತಿಗಾಗುವನೆಂದು ಸಲಹೆ. ಅಜ್ಜ ಭೀಷ್ಮಾಚಾರ್ಯರು ಮಲಗಿದಾಗ ಕಣ್ಣೀರು ಹಾಕಲಿಲ್ಲ ಸುಯೋಧನ. ದ್ರೋಣಾಚಾರ್ಯರ ಸೇನಾಧಿಪತಿತ್ವದಿಂದ ಎದೆಗುಂದಿಲ್ಲ ಸುಯೋಧನ. ನಿನ್ನೆಯ ದಿನ ಯುದ್ಧದಲ್ಲಿ ಹೀನಾಯವಾದ ಸೋಲು ಕಂಡು ಬಿಡಲಿ ಸೇರಿದ ಕಾಲಕ್ಕೆ ಮಾನನಿಧಿಯೇ ಯಾಕೆ ಈ ತರನಾದಂತಹ ಮೌನಾತ ನನ್ನನ್ನು ಕೇಳಿದಲ್ಲ. ಅಜ್ಜ ಭೀಷ್ಮರಿಗಿಂತ ಆಚಾರ್ಯ ದ್ರೋಣರಿಗಿಂತ ಹೆಚ್ಚಿನದಾದ ಮಾನನಿಧಿಯಾಗಿ ನನ್ನನ್ನು ಗುರುತಿಸಿಕೊಂಡವ ಸುಯೋಧನ. ಅವನ ಗೆಲುವಿಗಾಗಿ ಪ್ರಾಣದ ಹುಡುಗರಿಗೆ ಹೋರಾಟ ಮಾಡುತ್ತೇನೆ ಅಂತ ಸಿದ್ಧರಾಗಿದ್ದರು. ಆದರೆ ಬದುಕಿನಲ್ಲಿ ಎಲ್ಲರಿಂದಲೂ ವಂಚನೆಗೊಳಗಾಗಬಹುದು. ಹೆತ್ತ ತಾಯಿಗೆ ಬೇಡದೇ ಇದ್ದ ಮಗ, ಜನ್ಮ ಕೊಟ್ಟ ತಂದೆ ಯೋಗಕ್ಷೇಮ ನೀಡದೇ ಇದ್ದ ಮಗ, ಪ್ರಪಂಚ ಸಮಾಜ ಮಾನಿಸದೇ ಇದ್ದಂತಹ ವ್ಯಕ್ತಿ, ಕಲಿಸಿದ ಗುರುವೇ ಮಂಗಲ ಮಂತ್ರಾಕ್ಷತೆಯ ಬದಲಾಗಿ ಶಾಪವನ್ನು ನಡೆಸುವ ಸ್ಥಿತಿ, ನಂಬಿದ ಸಾರಥಿ ಕೈ ಏರಿದ ರಥ ಕುಸಿಯಿತು. ಕೇವಲ ರಥ ಕುಸಿದದ್ದಲ್ಲ, ಕರ್ಣನ ಮನೋರಥವೇ ಕುಸಿ. ಏನು ಮಾಡಲಿ? ಯಾವ ಅಪರಾಧಕ್ಕೆ ನನಗೆ ಈ ಶಿಕ್ಷೆ? ಕರೆಕರೆದು ದಾನ ಮಾಡಿದೆ, ಆತ್ರಾದವರನ್ನು ಸಂರಕ್ಷಿಸುವುದಕ್ಕಾಗಿ ಮುಂದಾದೆ. ತನ್ನ ದಿನದ ಅನ್ನವೇ ಹೋಯಿತು ಅನ್ನುವುದಕ್ಕಾಗಿ ಕೈಯ ಎಣ್ಣೆ ಚೆಲ್ಲಿ ವಿಲಪಿಸುತ್ತಿದ್ದಂತಹ ಒಬ್ಬಾತ ಗಾಂಡಿಯನ ಕಣ್ಣೀರನ್ನು ಒಲಿಸುವುದಕ್ಕಾಗಿ ಭೂಮಿ ಹೀರಿದಂತಹ ಎಣ್ಣೆಯನ್ನು ಬಾಣ ಹೂಡಿ ತೆಗೆದು ಬಂದರು. ಅದಕ್ಕೆ ಸಿಕ್ಕಿದ ಪ್ರತಿಫಲ ಏನು? ನೀನೇ ನೀನಾಗಿ ಸಮರ ಕ್ಷೇತ್ರದಲ್ಲಿ ವಿಜೃಂಭಿಸುತ್ತಿರುವಂತಹ ಕಾಲಕ್ಕೆ ನಿನ್ನ ರಥದ ಗಾಳಿಗಳು ಭೂಮಿ ಕಟ್ಟಿ ಹಾವು ಕಚ್ಚಿದ್ದಕ್ಕಾಗಿ ಔಷಧ, ಮಣ್ಣು ಕಚ್ಚಿದ್ರೆ ಔಷಧ ಇಲ್ಲ. ಕೃಷ್ಣ ಕೃಷ್ಣ ಸಂತೋಷ
ಮನದಿರವ ನಾನೊಬ್ಬ ಬಡ ಬ್ರಾಹ್ಮಣ ಕೇಳಿ ತಿಳಿದಿದ್ದೇನೆ. ಎಲ್ಲಿ ನೋಡಿದ್ರು ನಿಂದೇ ಹೆಸರು ಪುಣ್ಯಾತ್ಮ. ನೀನು ಬಹಳ ದಾನಿ ಎನ್ನುವಂತಹ ವಿಷಯ. ಹಾಗಾಗಿ ನೀನು ದಾನಿ ಕೇಳುವುದಕ್ಕಾಗಿ ಬಂದವ. ಏನಾದರೂ ಕೊಡೋಣ. ಬ್ರಾಹ್ಮಣರು ಕೇಳಿದ್ದರಲ್ಲಿಯೂ ಸುಳ್ಳು ಇರುವುದಿಲ್ಲ. ಒಂದು ವೇಳೆ ಸುಳ್ಳು ಕೇಳಿದರೂ ಆಲೋಚನೆ ಮಾಡದೆ ಅವರು ಸತ್ಯವನ್ನು ಹೇಳುತ್ತಾರೆ ಹೊರತು ಸುಳ್ಳು ಹೇಳುವುದು. ನೀವು ಆಡಿದ್ದು ಇದೆ. ನಾನು ಸಿಂಹಾಸನದಲ್ಲಿರುವ ಕಾಲವನ್ನು ಕೇಳುತ್ತಿದ್ದೆ. ಬೇಕಾದಂತಹ ಕನಕ ಆಭರಣಾದಿಗಳನ್ನೆಲ್ಲ ಕನಕಗಳನ್ನಿಟ್ಟು ನೀವು ಸಂತೃಪ್ತಿ ಹೇಳಿ ಕೇಳಿ ರಣವಿಷಯ. ಮಡಿವಂತರಾದ ಬ್ರಾಹ್ಮಣರು ಕಾಲಿರಿಸುವ ಜಾಗ ಅಲ್ಲ ಇದು. ಇಲ್ಲಿಗೆ ಬಂದರೆ ನಾನು ಏನು ಕೊಡಲಿ ಬ್ರಾಹ್ಮಣರು, ಏನು ಕೊಡಲಿ ಬ್ರಾಹ್ಮಣರು. ಕೊಡುವ ಮನಸ್ಸು ನಿನಗುಂಟಲ್ಲ. ಕೊಡಲಿಕ್ಕೆ ಏನು ಕಾಣೋದಿಲ್ವಲ್ಲ ನಿನಗೆ. ನಾನೇ ಪೊಲೀಸರು ಕೊಡ್ತೀಯ. ನಿಮಗಾಗುವಂಥದ್ದು ಇನ್ನೂ ಉಂಟ ನನ್ನಲ್ಲಿ. ಉಂಟಪ್ಪ. ಏನು ಅದು ಪಡೆಯಲಿಕ್ಕೆ ಬಂದಲ್ಲ. ಇರುವುದೊಂದು ಮಾತ್ರ ಕೊಡುವ ಮನಸ್ಸು ಉಂಟು ಅಂತಾದ್ರೆ ಕರ್ಣಕುಂಡಲವನ್ನು ಧಾರಣೆ ಕರ್ಣಕುಂಡ. ನನ್ನ ತಿಳಿಯ ಕುಂಡಲೊಂದು ಇವರಿಗೆ ಆಗಿದೆ. ಲೋಕದಲ್ಲಿ ಕಣ್ಣಿದ್ದವರಿಗೆಲ್ಲ ಕಾಣುವ ಸಾಮರ್ಥ್ಯ ಇಲ್ಲ ನನ್ನ ಕುಂಡಲಗಳನ್ನು. ಕರ್ಣವೇದನದ ದಿವಸ ಪುರೋಹಿತರು ಮಂತ್ರ ಹೇಳಿ ಕಿವಿ ಚುಚ್ಚಿ ಹಾಕಿದ ಕುಂಡಲ ಅಲ್ಲ. ಸರಿ. ಹುಟ್ಟುವಾಗಲೇ ನನ್ನ ಕಿವಿಗಳಲ್ಲಿ ಅಂಟಿಕೊಂಡಿದ್ದಂತಹ ಕುಂಡಲಗಳು, ಅಮೃತದಿಂದಲೇ ಸಿದ್ಧವಾದ ಕುಂಡಲಗಳು, ಹೆತ್ತ ತಾಯಿಗೆ ಜನ್ಮ ಕೊಟ್ಟ ತಂದೆಗೆ ಧರಿಸಿದ ನನಗೆ, ಮತ್ತೊಬ್ಬನಿಗೆ ಗೊತ್ತಿದೆ ಶ್ರೀನಾಥ. ಅಮ್ಮ ಬರಲಿಕ್ಕಿಲ್ಲ, ಮೊನ್ನೆ ಕೇಳಿ ತಗೊಂಡು ಹೋಗಿಲ್ಲ, ಅಪ್ಪ ಮುನಿಲಿಕ್ಕಿಲ್ಲ, ಹಾಗಾದರೂ ತಿಳಿಸ್ತಾ ಇದ್ದಾರೆ. ಹಾಗಿದ್ರೆ ಬಂದವರು ಶ್ರೀನಾಥ ಅನ್ನೋದು ಸ್ಪಷ್ಟ. ಶಾಸ್ತ್ರ ನಾನು ಅರಿಯದೇ ಇದ್ದ ಮಾನು. ಆದರೆ ಆಪದ್ಧರ್ಮ ಅನ್ನೋದು ಒಂದಿದೆ. ಈ ಧಾರೆ ಎನ್ನುವುದಕ್ಕೆ ವಾದಿಯೇ ಇಲ್ಲ. ಏನೆಲ್ಲರೂ ವಾದಿಸಿಬಿಡಿ. ನೀವು ಏನೋ ಸಾರ್ಥಕ ಆಯಿತು, ಸಾರ್ಥಕ ಆಯಿತು. ನೀವು ಬಂದದ್ದು ಯಾಕೆ ಅಂತ ಈಗ ಅರ್ಥ ಆಯಿತು. ಕಾರಣ ನಂತರವನ್ನು ಪ್ರಪಂಚಕ್ಕೆ ಪ್ರಕಟಿಸುವ ಉದ್ದೇಶಕ್ಕಾಗಿ ಬಂದಿದ್ದೀಗ ಅನ್ನೋದು ಸ್ಪಷ್ಟ. ಗುರುತ ಇದ್ದವರು ಇಲ್ಲದೇ ಇದ್ದವರು, ಕಾರ್ಯ ಆಗಬೇಕಾದವರು ಆಗದೇ ಇದ್ದವರು ಎಲ್ಲರೂ ನನ್ನ ನೆರಳು ತೋರಿಸಿದ್ದು ಹೇಳಿದ್ದೇ ಮಾತು. ಅರ್ಜುನನ ಉತ್ಕರ್ಷವನ್ನು ಕಂಡು ನಂಜು ಮಾಡುವ ಕಾರಣ ನಂಜಿನ ಹೃದಯದಮ್ಮ, ನಂಜಿನ ಹೃದಯದಮ್ಮ. ಆದರೆ ಈಗ ನೀವು ಹೇಳ್ತಾ ಇದ್ದೀರಿ ಬಹಳ ಇಲ್ಲದೆ ಇರುವುದಷ್ಟು ನಿನ್ನ ಅಂತರಂಗದಲ್ಲಿ ಅಮೃತವೇ ಹೌದು. ಆಯಿತು, ಇದಕ್ಕಿಂತ ಹೆಚ್ಚಿನ ಧನ್ಯತೆ ನನಗೆ ಮತ್ತೊಂದಿಲ್ಲ. ಆ ಸಾಯಕರ ಮನೆಯಿಂದ ಇದು ದಿವಸ ಸುಯೋಧನ